ಹಲೋ ಗೈಸ್, ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಯಾಕೆ ಮಾಡ್ತಿದ್ದೀನಿಪ್ಪ ಅಂತಂದ್ರೆ, ಇವತ್ತು ಯಾವ ವ್ಲಾಗ್ ಇಲ್ಲ. ಇವತ್ತು ಜಸ್ಟ್ ಒಂದು ವಿಡಿಯೋ ಮಾಡ್ತಿದ್ದೀನಿ. ನಾನು ನಿನ್ನೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿಂದ ಕೆಲವಷ್ಟು ಫ್ಯಾಬ್ರಿಕ್ ತಂದಿದ್ದೀನಿ. ಈಗ ಒಂದು 20 ದಿವಸದಲ್ಲಿ ನನ್ನ ಮಗಳ ಬರ್ತಡೇ ಬರ್ತಾ ಇದೆ. ಸೊ ಬರ್ತಡೇಗೋಸ್ಕರ ನಾನೊಂದು ಫ್ರಾಕ್ ಡಿಸೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ನಾರ್ಮಲ್ ಆಗಿ ಸಿಂಪಲ್ ಆಗಿ ಕಲ್ತಿದ್ದೀನಿ ಡ್ರೆಸ್ ಸ್ಟಿಚ್ ಮಾಡೋದೆಲ್ಲ. ಫೋನ್ ಎಂಬ್ರಾಯ್ಡ್ರಿ ಕೂಡ ಸ್ವಲ್ಪ ಕಲ್ತಿದ್ದೀನಿ. ಎಂಬ್ರಾಯ್ಡ್ರಿ ಎಲ್ಲ ಮಾಡಿ ಒಂದು ಡಿಸೈನರ್ ಫ್ರಾಕ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ವಿಚಾರ ಇಟ್ಕೊಂಡು ನಿನ್ನೆ ಹೋಗಿ ಶಾಪಿಂಗ್ ಮಾಡಿ ಫ್ಯಾಬ್ರಿಕ್ ಕೂಡ ತಂದಿದ್ದೀನಿ. ಫ್ಯಾಬ್ರಿಕ್ ನಿಮಗೆ ತೋರಿಸ್ತೀನಿ ಆಯ್ತಾ? ನೋಡಿ, ಈ ಕಲರ್ ನೆಟ್ ಫ್ಯಾಬ್ರಿಕ್ ತಂದಿದ್ದೀನಿ. ನೋಡ್ಬೋದು, ಇಲ್ಲಿ ನೆಟ್ ಫ್ಯಾಬ್ರಿಕ್ ಇದು ಕಲರ್ ನಿಮಗೆ ಇದೇ ರೀತಿ ಕಲರ್ ಇದೆ. ಯಾವ ರೀತಿ ವಿಡಿಯೋದಲ್ಲಿ ಕಾಣ್ತಿದೆ ಅಲ್ವಾ, ಸೇಮ್ ಅದೇ ಕಲರ್ ಇದು ಡ್ರೆಸ್ ಫ್ಯಾಬ್ರಿಕ್ದು. ನೆಟ್ ಫ್ಯಾಬ್ರಿಕ್ ಇದು 6 ಮೀಟರ್ ತಂದಿದ್ದೀನಿ. ನೋಡ್ಬೋದು, 30 ರೂಪಾಯಿ 1 ಮೀಟರ್ ಅಂತ ಹೇಳಿದ್ರು. ನಾನು 6 ಮೀಟರ್ ತಗೊಂಡೆ. ಇದು ಚೆನ್ನಾಗಿದೆ, ಸಾಫ್ಟ್ ನೆಟ್ ಇದು. ಮಕ್ಕಳಿಗೆಲ್ಲ ಇರಿಟೇಟ್ ಆಗಲ್ಲ ನೋಡಿ, ಆ ರೀತಿ ನೆಟ್ ಇದು. ಅದು ಒಂದ್ ಸ್ವಲ್ಪ ದಪ್ಪ, ಒಂದ್ ಸ್ವಲ್ಪ ಕಿರಿಕಿರಿ ಆಗೋಂಥ ನೆಟ್ ಕೂಡ ಇರುತ್ತೆ. ಅದಕ್ಕೆ ಯಾವ ನೆಟ್ ಅಂತಾರೆ ಏನೋ ಗೊತ್ತಿಲ್ಲ. ಅದು ಉಟ್ಕೊಂಡು ನಿಂದಿರುತ್ತೆ ಸ್ಟಿಚ್ ಆಗಬೇಕೆ, ಆದ್ರೆ ಹುಡುಗರಿಗೆ ಕಿರಿಕಿರಿ ಆಗುತ್ತೆ ಅಲ್ವಾ. ನಾನು ಈ ರೀತಿ ಸಾಫ್ಟ್ ನೆಟ್ ತಗೊಂಡಿನಿ. ಫಸ್ಟ್ ಟೈಮ್ ನಾನು ಈ ರೀತಿ ಫ್ಯಾಬ್ರಿಕ್ ತಂದಿದ್ದು. ಈ ರೀತಿ ಯಾವಾಗಲೂ ತಂದಿಲ್ಲ ನಾನು ಡಿಸೈನ್ ಮಾಡ್ಬೇಕಂತ ಹೇಳಿ. ಆನಂತರ ಅದೇ ಸೇಮ್ ಕಲರ್ ಇದು ಸ್ಯಾಟಿನ್ ನೋಡಿ, ತುಂಬಾ ಸಾಫ್ಟ್ ಇದೆ. ಇದು ಕೂಡ ಸ್ಯಾಟಿನ್ ಕ್ವಾಲಿಟಿ ಕೂಡ ಮಾತ್ರ ಸಖತ್ತಾಗಿದೆ. ನಿಮಗೆ ಹೆಂಗ ಅನಿಸ್ತದು ಅಂತ ಹೇಳಿ ಆಯ್ತಾ. ಸ್ಯಾಟಿನ್ ನನಗಂತೂ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಇದು ನಾನು 2 ಮೀಟರ್ ತಗೊಂಡಿದ್ನೇನಪ್ಪ. 2 ಮೀಟರ್ ತಗೊಂಡಿನಿ. ಇದರಲ್ಲಿ ಫ್ಯಾಬ್ರಿಕ್ ಉಳಿದ್ರೆ ನಾನು ಫ್ಲವರ್ ಅನ್ನು ಮಾಡ್ಬೇಕಂತ ಅನ್ಕೊಂಡಿನಿ. ನೋಡೋಣ ಏನಾಗುತ್ತೆ ಅಂತ. ನಂತರ ಇದು ಕೂಡ ಸೇಮ್ ಕಲರೇ ಕಾಟನ್ ಅಸ್ತರ್ ನೋಡ್ಬೋದು. ಇದು ಕೂಡ 2 ಮೀಟರ್ ತಗೊಂಡಿನಿ ಅಸ್ತರ್. ಮತ್ತೆ ಅದೇ ಫ್ರಾಕಿಗೆ ಇದು ಸ್ವಲ್ಪ ಡಿಸೈನ್ ಇದೆ ನೋಡಿ. ಇದು ಕೂಡ ನೆಟ್ ಫ್ಯಾಬ್ರಿಕ್ ಡಿಸೈನ್ ಆಗಿದ್ದು. ಇದು ಏನ್ ಬರುತ್ತೆ ಅಂದ್ರೆ, ಇದು ಇಲ್ಲಿ ಹಿಡ್ಕೊಂಡು ಇಷ್ಟು ಅಲ್ಲಿವರೆಗೂ ಬರೋದು. ಮೇಲ್ಗಡೆ ಅರ್ಧ ಮೀಟರ್ ತಗೊಂಡಿದ್ದು ನಾನು. ಇಲ್ಲಿ ಮೇಲ್ಗಡೆ ಒಂದ್ ಸ್ವಲ್ಪ ಬೇರೆ ಲುಕ್ ಬರ್ಲಿ ಅಂತ ಹೇಳಿ ಸೇಮ್ ಅದೇ ಕಲರ್ ಕೇಳಿದೆ, ಆದ್ರೆ ಇಲ್ಲ ಅಂತ ಹೇಳಿದ್ರು. ಈ ಕಲರ್ ಒಂದ್ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಕಲರ್ ತಗೊಂಡೆ. ಮತ್ತ ಈ ಕಲರ್ ನನಗೆ ಇಷ್ಟ ಆಯ್ತು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಮತ್ ತಗೊಂಡಿದ್ದು ಇದು ಒಂದ್ ಅಷ್ಟೇ ತಗೊಂಡಿದ್ವಿ. ಇದು ಇದಕ್ಕಿಲ್ಲ. ಇದು ನಾನೊಂದು ತವ್ರ ಮನೆಗೆ ಹೋದಾಗ ನಾನು ವೆಲ್ವೆಟ್ ಫ್ಯಾಬ್ರಿಕ್ ತಂದಿದ್ದೆ. ಅದ್ರದ್ದು ಹೆಂಗ ಮಾಡ್ಬೇಕು ನನ್ನ ಮಕ್ಳಿಗೆ ಅಂತ ಹೇಳಿ ಅಸ್ತರ್ ತಗೋಬೇಕಿತ್ತು. ನಿನ್ನೆ ಹೋಗಿ ತಗೊಂಡ್ ಬಂದೆ. ಇದು ರಾಣಿ ಕಲರ್. ಇದು ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಬೇರೆ ಕಲರ್ ಕಾಣ್ತಿದೆ, ಆದ್ರೆ ಇದು ರಾಣಿ ಕಲರ್. ಮತ್ತೊಂದು ಇದು ಕಾಟನ್ ಸಿಲ್ಕ್ ತಂದಿನಿ. ನಾನು ಬ್ಲೌಸ್ ಹೊಲಿಸ್ಕೋಬೇಕು, ಎಂಬ್ರಾಯ್ಡ್ರಿ ಮಾಡ್ಬೇಕಂತ ತಂದಿನಿ. ನಾನೇ ಎಂಬ್ರಾಯ್ಡ್ರಿ ಮಾಡಿ ನಾನೇ ಸ್ಟಿಚ್ ಮಾಡ್ಕೊತೀನಿ, ನಾನೇ ಡಿಸೈನ್ ಮಾಡ್ತೀನಿ. ಹಂಗೈತಿ. ಇದು ಕೂಡ ಕ್ವಾಲಿಟಿ ಮಸ್ತ್ ಐತಿ. ನಾನು ಮೊದಲು ಬೇರೆ ಭಾಷೆದಾಗ ಮಾತಾಡ್ದೆ. ನಾನು ಯಾಕೆ ಮಾತಾಡ್ದೆ ಅಂದ್ರೆ, ಈಗ ನಾ ಮಾತಾಡಕತ್ತಿಲ್ಲ ಅವ್ರ ಭಾಷೆ ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ನಾನು ಬಿಜಾಪುರ ಸೈಡ್ ಭಾಷೆ ಮಾತಾಡ್ತೀನಿ. ಸೊ ಅದಕ್ಕೆ ನಾನು ಹಂಗೆ ಮಾತಾಡ್ದೆ. ಅದು ನನಗೆ ಮಾತಾಡ್ಲಕ್ಕ ಗಾವ್ ಅನ್ಸ್ವಲ್ದು. ಇದಲ್ಲೇ ನಾನು ಈಗ ವಾಪಸ್ ಬಿಜಾಪುರ ಭಾಷೆ ಮಾತಾಡಕ್ ಸ್ಟಾರ್ಟ್ ಮಾಡೀನಿ. ನೋಡ್ರಿ, ಇದು ಕಲರ್ ಬೇರೆ ಬೇರೆ ಐತಿ, ಕಾಫಿ ಕಲರ್ ಐತಿ. ಆದ್ರೆ ವಿಡಿಯೋದಾಗ ಹಂಗೆ ಬರಾಕತ್ತೈತಿ. ಮತ್ತ ಇಷ್ಟೇ ಐತಿ. ಇಷ್ಟಾಗ ನಮ್ಗೆ ಬರೀ ಇಷ್ಟಾಗ ಮೊದ್ಲೇ ಅಂತ ಇದು ಎಂಬ್ರಾಯ್ಡ್ರಿ ಮಾಡಕ್ಕ ಬೀಡ್ಸ್ ನೋಡ್ರಿ. ಈಗ ಎಷ್ಟು ಎಮ್ ಅಂತಾರಂತ ನಂಗೇನ್ ಗೊತ್ತಿಲ್ಲ, ತಗೊಂಡ್ ಬಂದಿನಿ ನಾ. ಯಾಕಂದ್ರೆ ನಾ ಎಂಬ್ರಾಯ್ಡ್ರಿ ಮಾಡೋದು ಯೂಟ್ಯೂಬ್ದಾಗ ನೋಡ್ಕಲ್ತೀನಿ. ನಾನು ಕ್ಲಾಸ್ನಾಗ ಹೋಗಿ ಕಲ್ಸಿಲ್ಲ. ನಾ ತಲೆಯಾಗ ಇಟ್ಕೊಳಲ್ಲ ಇದು ಎಷ್ಟು ಎಮ್ ಐತೆ ಅಂತ ಹೇಳಿ. ನಾನು ತಗೋಬೇಕಂತ ಅನಿಸ್ತೀನಿ, ತಗೊಂಡ್ ಬರ್ತೀನಿ. ಅಯ್ಯೋ, ಇದಕ್ಕೆ ಕಲರ್ ಎಲ್ಲ ಈಗ ನೋಡಿದೆ ತಗೊಂಡ್ ಬಂದೆ. ನಾನು ಕೆಲವು ಸಲ ಭಾಳ ಎಡವಟ್ ಮಾಡಿರ್ತೀನಿ, ದುಡ್ಡು ವೇಸ್ಟ್ ಆಗಿದೆ. ಹಂಗೆ ಆಗ್ತಿತ್ತು ಅನ್ಸುತ್ತೆ. ಮತ್ತಿದು ಕ್ರಿಶ್ಚಿಯನ್ ಬೀಡ್ಸ್ ಪಿಂಕ್ ಕಲರ್ದಾಗ. ಇದು ಫ್ರಾಕ್ ಡಿಸೈನ್ ಮಾಡ್ತೀನಿ ಅಂದಿನಲ್ರಿ, ಅಲ್ಲಿ ಎಂಬ್ರಾಯ್ಡ್ರಿ ಮಾಡ್ಬೇಕಂತ ಹೇಳಿ ತಗೊಂಡಿನಿ. 2 ಪ್ಯಾಕೆಟ್ ತಗೊಂಡಿನಿ. ಇವೆಲ್ಲ ಒಂದಕ್ಕೊಂದು ಅನ್ಕೊಂಡ ಎಲ್ಲಾನು. ಇವೆರಡು ಸೇಮ್ ಅದಾವ ನೋಡಿ. 20 ರೂಪಾಯಿಗೆ 1 ಪ್ಯಾಕೆಟ್, 40 ರೂಪಾಯಿಗೆ 2 ಪ್ಯಾಕೆಟ್ ತಂದಿನಿ. ಇನ್ನೊಂದು ಪ್ಯಾಕೆಟ್ ತಗೊಂಡಿದ್ದೆ.
ಒಂದು ಪಾಕೆಟ್ ರೀ ತಳಗೆ ನಮ್ಗೆ ಮಾಡುವಂತೂ ಪೂರ ತಳಗೆ ಇರ್ತೇನೆ, ಇದನ್ನ ಸೈಡಿಗೆ ಇಡ್ತೀನಿ. ಅನಂತರ ಇದೊಂದು ಫ್ಯಾಬ್ರಿಕ್ ಗ್ಲೂ, ಅದು ಇನ್ನೊಂದು ಇರ್ತೈತಿ, ಅದು ಚಲೋ ಇರ್ತೈತಿ. ಅದು ಹಚ್ಚಿದ್ರ ಕಿತ್ತಂಗಿಲ್ಲ, ಒಟ್ಟ ಕಿತ್ತಂಗಿಲ್ಲ ಅಂತ ಹೇಳ್ತಾರ. ಅದು ಸಿಗ್ಲಿಲ್ಲ ನಂಗೆ ಅಲ್ಲಿ, ಇದೇ ಸಿಕ್ತು. ಅನಂತರ ಫ್ರಾಕ್ ಮ್ಯಾಚಿಂಗ್ ಒಂದು ಚೈನ್, ಅನಂತರ ಈ ರೀತಿ ಸ್ಟೋನ್ ಅವ್ ನೋಡ್ರಿ. ಇದು ನಾ ತಗೊಂಡಿನ ಫ್ರಾಕ್, ಅದು ಕಲರು ಐತಿ, ಪಿಂಕ್ ಕಲರು ಐತಿ. ಇದ್ರಾಗ ಒಂದು ಬಾಳ್ ಕಲರ್ ತರ ಮೆನ್ಸಿತೈತ್ರಿ ನೋಡ್ಬೋದು ಹೆಂಗ ಮೆನ್ಸ್ತೈತಿ. ಇದು ಮೊದಲಿಟ್ಟೆ ನೋಡ್ರಿ, ಅದು ಐತಿದು ಸಿಗಲಾಗಿತ್ತು ಅವಾಗ. ಯಾಕೆ ಪ್ಯಾಕೆಟ್ ತಗೊಂಡಂಗ ಆಗಿತ್ತು ನನಗೆ, ಒಂದೇ ಪ್ಯಾಕೆಟ್ ಹಾಕ್ಯಾರ. ಇದು ಒಂದೇ ಪ್ಯಾಕೆಟ್ ಹಾಕ್ಯಾರ ಅನ್ನಿಸ್ತವ್ರಿ. ಮತ್ತೆ ಇದು 2 ಪ್ಯಾಕೆಟ್ ತಗೊಂಡೇನೆ. ಇದು ಕೂಡ ಸ್ಟೋನ್ ಕಾಣ್ಬೋದು ನೋಡ್ರಿ. ಗೋಲ್ ಗೋಲ್ ಸ್ಟೈಲ್ ಐತಿ. ಗೋಲ್ ಅಂದ್ರ ರೌಂಡ್ ರೌಂಡ್ ಸ್ಟೈಲ್ ಐತಿ ನೋಡ್ರಿ. ಇದು ಇದ್ರಾಗ ಮಲ್ಟಿ ಕಲರ್ ಐತಿ. 2 ಪ್ಯಾಕೆಟ್ ತಗೊಂಡೆ. ಆನಂತರ ಇವು ಏನಂತೀರಿ, ಇದು ರೈಸ್ ಬೀಡ್ಸ್ ಏನೋ ಅಂತಾರೆ, ರೈಸ್ ಬೀಡ್ಸ್ ಅಂತಿರ್ಬೇಕು. ಇದೊಂದು ಪ್ಯಾಕೆಟ್ ತಂದೆ. ಈ ರೀತಿ ಕಲರ್ ಡಿಮ್ ಇರ್ತಾವ ನೋಡ್ರಿ, ಇವ್ ಕಲರ್ ಹೋಗಲ್ಲ ಬಹುಶಃ. ಅದ್ ನಾನು ತಗೊಂಡಿದ್ದೆ ಅಲ್ರಿ. ಇದು ಒಂದ್ ಸ್ವಲ್ಪ ಕಲರ್ ನೋಡ್ರಿ, ಬಂಗಾರ ಕಲರ್ ಟೈಪ್ ಐತಿ ನೋಡ್ರಿ. ಇದು ಅದಕ್ಕಲ್ಲೇ ಇದ್ರ ಕಲರ್ ಹೋಗ್ಬೋದು. ಇದು ಡಿಮ್ ಇರ್ತೈತೆ, ಹೋಲಾಕಿಲ್ರಿ ಕಲರ್. ಒಂದೊಂದ್ಸಲ ಹೋಗ್ತಿರ್ತಿತ್ತು ಮನುಷ್ಯ. ಆನಂತರ ಇದನ್ನು ಸ್ಟೋನ್ ಅಂತಾರೇನೋ ಇತ್ತು, ಇದನ್ನ ತಗೊಂಡಿನಿ. ಇದು ನಾನು ಎಂಬ್ರಾಯ್ಡ್ರಿ ಬ್ಲೌಸ್, ಸಾರಿ ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾಡ್ಬೇಕಂತ ತಗೊಂಡಿನಿ ಅದು. ಆನಂತರ ಇದು ಲೇಸ್ ನೋಡ್ರಿ, ಸಖತ್ ಇಷ್ಟ ಆಯ್ತು ನನಗೆ ಲೇಸ್. ಅಂದ್ರೆ ಕಾಸ್ಟ್ಲಿನೂ ಅಷ್ಟೇ ಇದು ಲೇಸ್. ನಿಮ್ಗೆ ತೋರಿಸ್ತೀನಿ ಗೊತ್ತಿ, ಭಾಳ ಚಂದ ಐತಿ ಲೇಸ್. ನೋಡ್ಬೋದು ಇಲ್ಲಿ ಎಷ್ಟು ಚಂದ ಐತಿ ನೋಡ್ರಿ ಲೇಸ್. ಇದು ನನಗ 150 ರೂಪಾಯಿ ಮೀಟರ್ ಹೇಳಿದ್ರು ಅವ್ರು. ಹಿಂಗ್ ಮಾಡಿ 100 ರೂಪಾಯಿ ಮೀಟರ್ ತಗೊಂಡ್ ಬಂದೆ. ಭಾಳ ಇಷ್ಟ ಐತ್ರಿ, ಖರೇನೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ. ಇದನ್ನು ನಾ ಫ್ರಾಕಿಗೆ ತಂದೀನಿ. ಫ್ರಾಕ್ ಭಾಳ ಮಸ್ತ್ ಮಾಡಕ್ಕಿಂತ ನಾನು ಬರೋ ವಿಡಿಯೋದಾಗ ನೋಡ್ಕೊಂತೀರಿ, ನಿಮ್ಗೆಲ್ಲ ಗೊತ್ತಾಗ್ತಿದ್ ನಾ ಯಾವ ರೀತಿ ಫ್ರಾಕ್ ಮಾಡಕ್ಕಿದ್ದೀನಿ ಅಂತ ಹೇಳಿ. ಮತ್ತ ಇವು ಅದೇ ರೀತಿ ಸ್ಟೋನ್ ತಂದೀನಿ, ಮೊದಲು ನಿಮ್ಗೆ ತೋರಿಸ್ದೆ ಅಲ್ಲ. ಇದು ಶೇಪ್ ಬೇರೆ ಐತಿ, ಇದು ರೌಂಡ್ ಶೇಪ್ ಐತಿ. ಮತ್ತು ಇವೆರಡು ಈ ರೀತಿ ಎಲಿ ಶೇಪ್ ಐತಿ, ಲೀಫ್ ಶೇಪ್. ಮತ್ತ ಐತಿ ಇದಿಷ್ಟು ಸ್ಟೋನ್, ಇವು ಸ್ಟೋನ್ ತಂದಿನ. ಆಯ್ತು, ಮುಗೀತ್ರಿ ಇಲ್ಲಿಗೆ ಶಾಪಿಂಗ್. ಇಷ್ಟು ಶಾಪಿಂಗ್ ನನಗೆ ಎಷ್ಟು ಹೋಯ್ತು, ಇಷ್ಟೇನೋ ಎಲ್ಲ ನನ್ನ ಹಸ್ಬೆಂಡಿಗೆ ಗೊತ್ತಾಗ್ಬಿಟ್ಟು ನಾವು ನಮ್ಗೆ ಗೊತ್ತೇ ಇರಂಗಿಲ್ಲ. ನಮ್ಮ ಜೋಬ್ ಖಾಲಿ ಇರೋ, ಅವ್ರನ್ನ ಜೋಬ್ ಖಾಲಿ ಆಗೋದೈತೆ. ಸೊ ನಿಮಗೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಹೇಳ್ರಿ. ಮತ್ತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಇದೇ ರೀತಿ ವಿಡಿಯೋಸ್ ನಾನು ಮಾಡ್ತಿರ್ತೀನಿ. ಮತ್ತು ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಕ್ ಟ್ರೈನು ಮಾಡ್ತೀನಿ. ನೀವು ಯೂಟ್ಯೂಬರ್ ಇದೀನಿ, ಜಾಸ್ತಿ ಏನು ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ತಿಳಿದಂಗೆ ವಿಡಿಯೋ ಮಾಡ್ತಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.